ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಚಂದ್ರಮಂಡಲ ತೇರ್ದ ಕೊಠಡಿದ ಹಸ್ತಾಂತರ ಕಾರ್ಯಕ್ರಮ ಗುರುವಾರ ನಡೆದನು. ದಿವಂಗತ ಗುಂಡ್ಯ ಗುರುವಪ್ಪ ಗಟ್ಟಿಯರ್ನ ಸ್ಮರಣಾರ್ಥ ನಿರ್ಮಿಸಾಯಿನ ಕೊಠಡಿಯನ್ನು ಸಮಿತಿಗೆ ಒಪ್ಪಿಯಾಯಿರು. ಪುನರ್ ನಿರ್ಮಾಣ ಮಾಡ್ತು ಕೊಡ್ತೇವೆ. ಆ ಕೊರೋನಾ ಪುನಃ ಆರ ಜೋಕರು ಮಾತ ಅಂಚೈತೆ ಕೊರೋನಾದೇನು ಬಂಡಾರ ಒಪ್ಪಿಸ ಒಂದು ಹೇಳಿ ಹಿಡಿದು ಬರ್ತದೆ. ಸರಿ ಕೊರೋನಾ ಜನ ಗಟ್ಟಿ ಗುರುವಪ್ಪ ಗಟ್ಟಿ ಗುರುವಪ್ಪ ಗಟ್ಟಿ ನಿಗಳು ದಾಖಲೆ ಮಾಡುವತ್ತು ವಸ್ತು ಒಂಜಿ ದೇವಸ್ಥಾನದ ಒಂದು ವಿಷಯವಾದ ಒಂದು ಕೊರೋನಾ ಕೊಟ್ಟೇನು ಬರ್ತದೆ ಆಗ ದೇವರಿಗೆ ಬಿಡಬಾರ್ದು ಬರುವಂಥ ಭಂಡಾರಿಗೆ ಬಿಡುವ ಒಂದು ನಿಶ್ಚಯ ಅಂತಾರೆ. ಆ ಪ್ರಕಾರವಾದ ಶ್ರದ್ಧಾಪೂರ್ವಕವಾದ ಆ ಕೆಲಸ ಮಾಡ್ತದೆ. ಆ ದೇವಸ್ಥಾನ ಬುಡ್ದುಕರಣರಿಗೆ ನಿಖಿಲೆಗೆಲ್ಲ ನಿಖಿಲ ಕುಟುಂಬಕ್ಕೆ ಬರ್ಪಿಂಚು ಆ ಥರದ ಆ ದೋಷಿತಂದು ಕುಲಸ್ವಾಮಿ ಸೋಮನಾಥ ಪರಿಹಾರ ಅಂತಂದು ನಿಖಿಲೆಗೆಲ್ಲ ಆಯುರಾರೋಗ್ಯ ಭಾಗ್ಯ ಸುಖ ಇಂಚಿನ ಮೂಡು ಬರ್ತದೆ. ಆ ಸೇವೆಯನ್ನು ಅಂದರೆ ಶಕ್ತಿಯನ್ನು ಆಯುಷ್ಯನ್ನು ಭಗವಂತ ಅನುಗ್ರಹ ಅಂತ ಕೊಡುವಂಥ ಸೋಮ ಹಾಗೆ ನೀವು ಹೇಳಿದಾಗ ಭಗವಂತನ ಸೇವೆ ಮಾಡಲಿಕ್ಕೆ ನಾವು ಬರ್ತೀವಿ. ಹಾಗೆ ಗಟ್ಟೆ ನಿರ್ಮಾಣ ಮಾಡಿ ದೇವಸ್ಥಾನ ಬಿಡುಗಡೆ ಮನಸ್ಸಲ್ಲಿ ಹೇಳಿದೆ. ಹಾಗೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂದಂಥ ಬದುಕುಗಳನ್ನು ಪರಿಹಾರ ಮಾಡಿ ದೇವರು ಆಯುಷ್ಯವನ್ನು ಆರೋಗ್ಯವರಾಗಿ ಇದಕ್ಕಿಂತ ಹೆಚ್ಚು ಸೇವೆ ಮಾಡಲಿಕ್ಕೆ ಆ ದೇವರು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ದೇವರನ್ನು ಮಾಡಬೇಕಂತ ಪ್ರಾರ್ಥನೆ. ಧರ್ಮರಾಜ್ ದಿವಂಗತ ಗುರುವಪ್ಪ ಗಟ್ಟಿಯರ್ನ ಬೊಡೆದಿ ವೇದಾವತಿ ಗಟ್ಟಿ ಜೋಕ್ಲು, ಶ್ರೀಮತಿ ಸುಪ್ರೀತಾ ಚಂದ್ರಶೇಖರ್ ಗಟ್ಟಿ, ಪುರುಷೋತ್ತಮ್ ಗಟ್ಟಿ, ಸೀತಾರಾಮ್ ಗಟ್ಟಿ, ರಮೇಶ್ ಗಟ್ಟಿ ಈ ಪುರ್ತೋಟುಗೆ ಇದ್ದರು. ಶ್ರೀ ಸೋಮನಾಥ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈ, ಪ್ರಧಾನ ಕಾರ್ಯದರ್ಶಿ ಶ್ರೀ ಎಸ್ ಜನಾರ್ದನ್ ಹೊಳ್ಳ, ಕೋಶಾಧಿಕಾರಿ ಶ್ರೀ ಪದ್ಮನಾಭ ಶೆಟ್ಟಿ ವರ್ಕಾಡಿ, ರಾಮದಾಸ್ ಸೋಮೇಶ್ವರ, ರವಿಶಂಕರ್ ಸೋಮೇಶ್ವರ, ಶರತ್ ಚಂದ್ರ ಗಟ್ಟಿ, ಪವಿತ್ರ ಕುಮಾರ್ ಗಟ್ಟಿ, ವಿಶ್ವನಾಥ್ ಗಟ್ಟಿ ವಗ್ಗ, ರಾಘವ್ ಓಚಿಲ್, ಮೇಲ್ಡೆರು ನಾರಾಯಣ್ ಗಟ್ಟಿ ಬೊಕ್ಕ ಸರ್ವ ಸದಸ್ಯರು ಈ ಪೊರ್ತೋಟಿಗೆ ಇದ್ದರು. ಗಟ್ಟಿ ಸಮಾಜದ ಪಿಲಾರ್ ಅರಮನೆ ನಾಯಕ ಕುಟುಂಬಸ್ಥರಿದ್ದು ಸೋಮೇಶ್ವರ ದೇವಸ್ಥಾನದ ಎದುರದ ನವೀಕರಣ ಮಲ್ತಿನ ಅರಸು ಕಟ್ಟೆಯನ್ನು ಸಮಿತಿಗೆ ಒಪ್ಪಿಯಾಯಿರು. ಗಟ್ಟಿ ಸಮಾಜದ ಹರಿಶ್ಚಂದ್ರ ಗಟ್ಟಿ, ಪದ್ಮನಾಭ ಗಟ್ಟಿ ಕಟ್ಟೆಪುಣಿ, ಪುಷ್ಪಲತಾ ಯುಕೆ, ಪವಿತ್ರ ಕುಮಾರ್ ಗಟ್ಟಿ, ಮನೋಜ್ ಗಟ್ಟಿ ಈ ಪೊರ್ತೋಟಿಗೆ ಇದ್ದರು.